ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ಅಂತ ನೋಡ್ತಾ ಇದ್ದೀರಾ? ಇದು ಜೇನು. ಜೇನು ಪೆಟ್ಟಿಗೆ ಇದು. ಆ್ಯಕ್ಚುಲಿ ಜೇನಲ್ಲ, ಜೇನು ಇಡುವಂತಹ ಪೆಟ್ಟಿಗೆ. 5 ವರ್ಷದ ಹಿಂದೆ ನಮ್ಮ ಮನೇಲಿ ಜೇನಿತ್ತು. ಅದು ಇದ್ದಕ್ಕಿದ್ದಂಗೆ ಹೊಗೆ ಜಾಸ್ತಿ ಆಗ್ಬಿಟ್ಟು ಹೊರಟೋಗ್ಬಿಡ್ತು. ಹಾಗಾಗಿ ಇವಾಗ ಮತ್ತೆ ಇದನ್ನ ಯಾಕೆ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತಾ ಇದೀವಿ ಅಂತ ನೋಡ್ತಾ ಇದ್ದೀರಾ? ಬನ್ನಿ ಯಾಕೆ ಅಂತ ತೋರಿಸ್ತೀನಿ. ಆ ಪೆಟ್ಟಿಗೆನ ಇಡುವಂಥ ಪ್ಲೇಸ್ ಇದು. ಒಂದು ಸ್ಟ್ಯಾಂಡ್ ಕೊಟ್ಟಿರ್ತಾರೆ, ಅದ್ರ ಕೆಳಗಡೆ ಇರುವಂತಹ ಬಿಳಿ ಪಾರ್ಟ್ ಏನಿದೆಯಲ್ಲ ಅದರೊಳಗಡೆ ನೀರು ಹಾಕಬೇಕು. ಇರುವೆ ಎಲ್ಲ ಬರಬಾರ್ದು ಅನ್ನೋದಕ್ಕೆ ಅದಿರೋದು. ಯಾಕೆ ಅಂತಂದರೆ ಬನ್ನಿ ಯಾಕೆ ಅಂತ ಹೇಳ್ತೀವಿ ನೋಡಿ. ನಮ್ಮ ಮನೆಯಿಂದ ಹೋಗಿತ್ತಲ್ಲ ಆ ಜೇನು ಅಂತ ನಾವು ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ನೋಡಿ, ಇಲ್ಲೊಂದು ಜೇನು ಕಟ್ಟಿದೆ. ಆ್ಯಕ್ಚುಲಿ ಇದು ತುಡುವೆ ಜೇನು ಅಂತ ಹೇಳ್ತಾರಲ್ಲ ಅದು. ಆ್ಯಕ್ಚುಲಿ ನನಗೆ ಓನಾಗಿ ಜೇನು ನೋಡೋದಕ್ಕೆ, ಜೇನುತುಪ್ಪ ತಿನ್ನೋದಕ್ಕೆ ಚಂದ. ಆ್ಯಕ್ಚುಲಿ ಜೇನು ಕೂಡ ನೋಡ್ಬಿಟ್ರೆ ನೋಡಿ ಅದು ನನಗೊಂಥರ ಅನಿಸುತ್ತೆ. ಗೊತ್ತಿಲ್ಲ ಯಾರಿಗೆ ಅನಿಸುತ್ತೆ ಅಂತ. ನೋಡ್ತಾ ಇರ್ಬೋದು ನೀವು ಯಾವ ಥರ ಇದು ಕಟ್ಟಿದೆ ಅಂತ. ಸಿಕ್ಕಾಪಟ್ಟೆ ಹುಳ ಇದ್ದಾವೆ, ತುಂಬ ಚಿಕ್ಕದು. ಇವಾಗ 1-2 ದಿನ ಆಗಿದೆ ಬಂದು ಕಟ್ಟಿ. ಸೊ ಹಾಗಾಗಿ ಅದನ್ನು ಹಿಡಿದು ಸ್ಟೋರ್ ಮಾಡಿ ಇಡೋಣ ಅಂತ ಹೇಳಿ ನಾವು ಅದನ್ನು ಪ್ಲಾನ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಹೇಗಿದೆ ನೋಡಿ. ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ನೋಡಿ ಸುಮಾರಷ್ಟು ಇದೆ. ಯಾವ ಥರ ಹಾರಾಡ್ತಾ ಇದೆ ಅಂತ ಅಂದರೆ ಅಷ್ಟೊಂದು ಹಾರಾಡ್ತಾ ಇದೆ. ನೋಡ್ತಾ ಇರ್ಬೋದು. ನನಗೆ ಆ್ಯಕ್ಚುಲಿ ಇದನ್ನು ಈ ಥರ ನೋಡೋಕ್ಕಾಗೋದಿಲ್ಲ, ಬಟ್ ತುಪ್ಪ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ. ನನಗೆ ಈ ಥರ ಹುಳ ನೋಡೋದಕ್ಕೆ ಒಂಥರ ಅನಿಸುತ್ತೆ. ಓಕೆ, ಯಾರ್ಯಾರಿಗೆ ಹೇಗೆ ಅನಿಸುತ್ತೋ ಗೊತ್ತಿಲ್ಲ, ನನಗೆ ಹಾಗೆ ಅನಿಸುತ್ತೆ. ಎನಿವೆ ಹೇಗೆ ಇಡೋದು ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಜೇನು ಬಾಕ್ಸ್ ಇತ್ತು, ವೇಸ್ಟ್ ಆಗಿತ್ತು. ಒಂದು ಮೂಲೆ ಬಿದ್ದಿತ್ತು, ಜೇನು ಹೋಗಿ ಹೊರಟೋಗಿ. ಈಗ ಒಂದು ಜೇನು ಹಿಂದ್ಗಡೆ ಒಂದು ಜೇನು ಕಟ್ಟಿದ್ದು, ತುಳುವೆ ಜೇನು ಕಟ್ಟಿದ್ದನ್ನು ನಾವು ನೋಡಿದ್ವಿ. ಬಾಕ್ಸಿಗೆ ಅದನ್ನು ಹಾಕೋ ವ್ಯವಸ್ಥೆ ಮಾಡ್ತಾ ಇದ್ವಿ. ಅದು ಜೇನಿನ ತಳಬರ್ತಿ ಬಾಕ್ಸ್. ಇದು ಜೇನು ಹೊರಗೆ ಬರಬಾರ್ದು ಅಂತ, ಜೇನು ಹೊರ ಬರಬಾರ್ದು ಅಂತ ಇತ್ತು. ಅದು ಈ ಗಂಟೆಗಸಿಗೆ ಜೇನು ಬರೋಕ್ಕೆ ಹೋಗಿ ದಾರಿ ನಾವು ಫಸ್ಟ್ ಆರಂಭ ಮಾಡ್ತಿರೋದ್ರಿಂದ ಒಂದು ಸಲ ಜೇನು ಹೊರ ಬರಬಾರ್ದು. ಇಲ್ಲಿ ಹಾಕೋ ಪ್ಲೇಟ್ ಕಳೆದು ಹೋಗ್ತೈತಿ ಎಮರ್ಜೆನ್ಸಿ. ಈಗ ಹಾಗಾಗಿ ನಮ್ಮ ಪೇಪರ್ ಇಟ್ಟು ಇದನ್ನು ಫಿಟ್ ಮಾಡ್ತಿದ್ದೀವಿ. ಸಕ್ಕರೆ ಪಕ್ಕದ ನೀರು ಜೇನು ಹುಟ್ಟು ಕಟ್ಟುವಂಥದ್ದು. ಇದಕ್ಕೆ ಸಕ್ಕರೆ ಪಕ್ಕ ಮಾಡ್ತಿದ್ದೀವಿ. ಫಸ್ಟಿಗೆ ಜೇನು ಅದಕ್ಕೆ ಬಿಟ್ಟಾಗ 4 ದಿವಸ ಹೊರ ಹೋಗದೆ ಇರೋಂಗೆ ಒಳಗೆ ಸಕ್ಕರೆ ಪಾಕ ಇರಬೇಕು. ಅದಕ್ಕೆ ಸಕ್ಕರೆ ಪಾಕ ರೆಡಿ ಮಾಡ್ಕೊಬಂದೀವಿ. ಈ ಜೇನು ಹುಟ್ಟು ಕಟ್ಟೋದಕ್ಕೆಲ್ಲದಕ್ಕೂ ಸಕ್ಕರೆ ಪಾಕನ ಹಚ್ಚಬೇಕು. ಇಲ್ಲಿ ಜೇನು ತಂದು ಹಾಕ್ಬೇಕಿಲ್ಲಿ. ಅದಕ್ಕೆ ಇವನ್ನ 2 ಇಡ್ತೀವಿ. ಅಷ್ಟು ಇಟ್ಟರೆ ಜೇನು ಹಾಕೋಕ್ಕೆ ಪ್ರಾಬ್ಲಮ್ ಆಗ್ತೈತಿ. ಅದಕ್ಕೆ 2 ಇಟ್ಟು ಜೇನು ಹಾಕಿ ಆಮೇಲೆ ಹಿಂದೆ ಅವು ಸರ್ಟರ್ನಿಗೆ ಹೊಂದಿಸೋಕ್ಕೆ ಅವನ್ನ ಹಾಕ್ತೀವಿ. ಇದನ್ನು ಅಷ್ಟು ಇಡಬೇಕು. ಈ ಸೆಕ್ಷನ್ನಿಗೆ ಹಾಕೋದು. ಇಲ್ಲೂ ಒಂದಿಷ್ಟು ಇದ್ದಾವೆ, ಇವನ್ನ ಹಾಕೋಂಗಿಲ್ಲ. ಇವಾಗ 2 ಇಡೋದು. ಹೊಸ ಜೇನು ಹಾಕ್ತಾ ಇದೀವಲ್ಲ, ಹಾಗಾಗಿ. ಆ ನಂತರ ಇದನ್ನು 2 ದಿನಕ್ಕೆ ಇವನ್ನ ಹಾಕಬೇಕು. ಆಮೇಲೆ ಜೇನು ಹಾಕಿದ್ರೆ ಇದಕ್ಕೆ ಯಾಕೆ ಹಾಕ್ತಾ ಇದ್ದೀವಿ ಅಂದರೆ ನೆಕ್ಸ್ಟ್ ತೋರಿಸ್ತೀವಿ ತಡೀರಿ. ಇದಕ್ಕೆ ಯಾಕೆ ಹಚ್ತಾ ಇದ್ದೀವಿ ಅಂತ ಅಂದರೆ, ಈ ಸಕ್ಕರೆ ಪಾಕ ಅಷ್ಟು ಹಾಕಿ ಇದು ಹಾಗೆ ಇಟ್ಟರೆ, ಈಗ ಹಿಂಗೆ ಇತ್ತಲ್ಲ, ಇದು ಹಿಂಗೆ ಇಟ್ಟರೆ ಇದರೊಳಗಡೆ ಜೇನು ಬಿದ್ದು ನೀರಿಗೆ ಸತ್ತೋಗ್ಬಿಡ್ತವೆ. ಹಾಗಾಗಿ ಏನು ಮಾಡಬೇಕು, ಒಂದು ಬೌಲಿಗೆ ಹಾಕಿ ಅದಕ್ಕೆ ಈ ಥರ ಇಡ್ತಾ ಹೋಗಬೇಕು. ನಾರು ತೆಂಗಿನ ನಾರು ಹಾಕಿದ್ರೆ ಇದ್ರ ಮೇಲೆ ಓಡಾಡ್ಕೊಂಡು ಇರ್ಕೊಂತಾರೆ. ಇದ್ರ ಮೇಲೆ ಹೋಗ್ತಾ ಬರ್ತಾ ಇದ್ರ ಮೇಲೆ ಕುತ್ಕೊಂಡು ಇರ್ಕೊಂಡು ಫುಲ್ಲು ಕತ್ಲಾಗಬೇಕು. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಬೆಳಕಿದ್ದ ಹಾಗೇನೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಆನಂತರ ಒಂದು 7-7:30 ಆಗಿತ್ತು ಅನ್ಸುತ್ತೆ. ಕತ್ಲಾದ್ಮೇಲೆ ನಾವೆಲ್ಲ
ಫಸ್ಟು ಪ್ಯಾಕ್ ಆಗಬೇಕು. ಸೊ ಹಾಗಾಗಿ ಗ್ಲೌಸ್ ಹಾಕ್ಕೊಂಡು ಜರ್ಕಿನ್ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡೆಲ್ಲ ಫುಲ್ ಪ್ಯಾಕ್ ಆದ್ವಿ. ಯಾಕೆಂದರೆ ಅದೆಲ್ಲ ಎದ್ಬಿಡ್ತು ಅಂತ ಅಂದರೆ ಮತ್ತು ಬೆಳಕಿತ್ತು ಅಂತ ಅಂದರೆ ಅದು ಕಡಿಯುತ್ತೆ, ಗೊತ್ತಲ್ವಾ? ಜೇನು ಬೆನ್ನು ಹತ್ತಿದ್ರೆ ಯಾವ ಕಾರಣಕ್ಕೂ ತಪ್ಪಿಸ್ಕೊಳಕ್ಕಾಗಲ್ಲ. ಹಾಗಾಗಿ ಸೊ ಕತ್ಲು ವೆಯ್ಟ್ ಮಾಡಿದ್ವಿ. ಕತ್ಲಾದ್ಮೇಲೆ ನಾವು ಫುಲ್ ಪ್ಯಾಕ್ ಆಗಿಬಿಟ್ಟು ಈಗ ಇಡ್ತಾ ಇದ್ದೀವಿ. ಬನ್ನಿ ಹೇಗಿಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಇಡ್ತಾ ಬಂದ್ವಿ, ಬಟ್ ಆಮೇಲೆ ಗೊತ್ತಾಯಿತು ಅದು ತುಂಬ ಎಡೇ ಜೇನಿರೋದ್ರಿಂದ, ತುಂಬ ಇನ್ನೂ ಚಿಕ್ಕ ಜೇನಿರೋದ್ರಿಂದ ಅದು ಕಡಿತಾ ಇರಲಿಲ್ಲ. ಹಾಗಾಗಿ ಕೈಯಲ್ಲೇ ಹಾಕೋಕೆ ಸ್ಟಾರ್ಟ್ ಮಾಡಿದ್ವಿ. ಪಾಪ ಅದು ಇನ್ನೂ ತುಂಬ ಚಿಕ್ಕದಂತೆ. ಸೊ ಹಾಗಾಗಿ ಏನೂ ಕಡಿಲಿಲ್ಲ, ಹಾಗೆ ಹಾಕ್ತಾ ಹೋದ್ವಿ. ಹಳ್ಳಿಲಿ ಏನಾದರೂ ಒಂದು ಸಿಗ್ತಾ ಇರುತ್ತೆ, ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ನಾಳೆ ಬೆಳಗ್ಗೆ ಏನಾಗಿದೆ ಜೇನು, ಹೇಗೆ ಹೊರಗಡೆ ಬರ್ತಾ ಇದೆಯಾ ಇಲ್ವಾ ಅಂತ ಹೇಳಿ ತೋರಿಸ್ತೀನಿ. ಬಟ್ 2 ದಿನದವರೆಗೂ ನಾವು ಅದನ್ನು ಓಪನ್ ಮಾಡೋ ಹಾಗಿಲ್ಲ, ಯಾಕೆಂದರೆ ಜೇನು ಹೊರಗಡೆ ಹೋಗ್ಬಿಡತ್ತೆ ಅಂತ ಹೇಳಿ. ಸೊ ನಾವೇ ಮೇಲೆ ಆಹಾರವನ್ನು ಕೊಡ್ತೀವಿ. ಅಂದರೆ ಇದೇನು ಸಕ್ಕರೆ ಪಾಕ, ಬೆಲ್ಲದ ಪಾಕ ಇರುತ್ತೆ. ಬೆಲ್ಲದ ಪಾಕ ಹಾಕಲ್ಲ, ಆ್ಯಕ್ಚುಲಿ ಸಕ್ಕರೆ ಪಾಕನೇ ಹಾಕುವಂತಹದ್ದು. ಒಂದು 2-3 ದಿನ ಅದಕ್ಕೆ ಗೊತ್ತಾಗಬೇಕಲ್ವಾ ಇದು ನಮ್ಮ ಜಾಗ ಅಂತ ಹೇಳಿ. ಸೊ ಅಲ್ಲಿವರೆಗೂ 2 ದಿನದವರೆಗೂ ನಾವೇ ರಾತ್ರಿ ಟೈಮು ಅಥವಾ ಬೆಳಕು ಈ ಕಡಿಮೆ ಇದ್ದ ಟೈಮಲ್ಲಿ ನಾವೇ ಆಹಾರವನ್ನು ಕೊಡ್ತಾ ಹೋಗ್ತೀವಿ. ಮತ್ತು ನಿಮ್ಮ ಯಾರ ಮನೇಲಿ ಜೇನ ಯಾರಾದರೂ ಸಾಕಿದ್ದೀರಾ, ನೀವು ಇದೇ ಥರನೇ ಆಹಾರವನ್ನು ಕೊಡ್ತೀರಾ ಅಥವಾ ನೀವು ಯಾವ್ಯಾವ ರೀತಿಯಾಗಿ ಜೇನನ್ನ ಸಾಕಿದ್ದೀರಾ ಅಂತ ಹೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಹಾಕ್ಬಿಟ್ಟು ಇವಾಗ ಕ್ಲೋಸ್ ಮಾಡಿದ್ದೀವಿ. ಮಾರ್ನಿಂಗ್ ಮತ್ತೆ ನಿಮಗೆ ಹೇಗಾಗಿತ್ತು ಅಂತ ಹೇಳಿ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.